ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ಕನ್ನಡ ವ್ಯಾಕರಣದಲ್ಲಿ ಅವ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಅರ್ಥ. ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳಿಗೆ ಅಥವಾ ಪದಗಳಿಗೆ ಅವ್ಯಯಗಳು ಎಂದು ಕರೆಯುತ್ತಾರೆ. ಅಂದರೆ ಯಾವುದೇ ಬದಲಾವಣೆ ಆಗದೆ ಇರುವ ಪದಗಳು ಎಂದರ್ಥ. ಯಾವುದೇ ಬದಲಾವಣೆ ಹೊಂದದೆ ಇರುವ ಪದಗಳನ್ನು ನಾವು ಅವ್ಯಯಗಳು ಎಂದು ಕರೆಯುತ್ತೇವೆ. ಉದಾಹರಣೆಗಳನ್ನು ನೋಡೋಣ. ನಾನು ಚೆನ್ನಾಗಿ ಓದುತ್ತೇನೆ. ನಾವು ಚೆನ್ನಾಗಿ ಓದುತ್ತೇವೆ. ನೀನು ಚೆನ್ನಾಗಿ ಓದುತ್ತೀಯ. ನೀವು ಚೆನ್ನಾಗಿ ಓದುತ್ತೀರಿ. ಅವನು ಚೆನ್ನಾಗಿ ಓದಿದನು. ಅವಳು ಚೆನ್ನಾಗಿ ಓದಿದಳು. ಅವರು ಚೆನ್ನಾಗಿ ಓದಿದರು. ಅದು ಚೆನ್ನಾಗಿ ಓದುವುದು. ಅವು ಚೆನ್ನಾಗಿ ಓದುವವು. ಈಗ ಅವ್ಯಯಗಳ ಪ್ರಕಾರಗಳನ್ನು ನೋಡೋಣ. ಅವ್ಯಯಗಳ ಪ್ರಕಾರಗಳು ಹೀಗಿವೆ. 1. ಸಾಮಾನ್ಯ ಅವ್ಯಯ. ಅನುಕರಣಾವ್ಯಯ. ಭಾವಸೂಚಕ ಅವ್ಯಯ. 4. ಕ್ರಿಯಾರ್ಥಕ ಅವ್ಯಯ. ಸಂಬಂಧಾರ್ಥಕ ಅವ್ಯಯ. ಅವಧಾರಣಾರ್ಥಕ ಅವ್ಯಯ. ಇವು ಅವ್ಯಯಗಳ ಪ್ರಕಾರಗಳು. ಈಗ ಈ ಪ್ರಕಾರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು ಸಾಮಾನ್ಯ ಅವ್ಯಯಗಳು ಎಂದರೆ ಯಾವುದಾದರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯಗಳು ಎನ್ನುತ್ತಾರೆ. ಯಾವುದಾದರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯಗಳು ಎಂದು ಕರೆಯುತ್ತಾರೆ. ಇವು ಕ್ರಿಯೆಗೆ ವಿಶೇಷಣವಾಗಿರುತ್ತವೆ. ಉದಾಹರಣೆಗಳನ್ನು ನೋಡೋಣ. ಸಾಮಾನ್ಯ ಅವ್ಯಯಗಳಿಗೆ ಉದಾಹರಣೆಗಳು: ಚೆನ್ನಾಗಿ, ನೆಟ್ಟನೆ, ತಟ್ಟನೆ, ಬಿಮ್ಮನೆ, ಸುಮ್ಮನೆ, ಕಮ್ಮಗೆ, ಬೇಗನೆ, ಮೆಲ್ಲನೆ, ಮೆಲ್ಲಗೆ, ಸೊಗಸಾಗಿ, ಹಾಗೆ, ಹೀಗೆ, ಅಂತೂ, ಇಂತೂ, ಒಡನೆ, ಕೂಡಲೇ, ಬೇಗ, ಸುತ್ತಲೂ ಇನ್ನೂ ಹಲವಾರು ಉದಾಹರಣೆಗಳನ್ನು ನೋಡಬಹುದು. ಎರಡನೇ ಪ್ರಕಾರ ಅನುಕರಣಾವ್ಯಯಗಳು ಎಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ನಾವು ಹೇಗೆ ಕೇಳುತ್ತೇವೆಯೋ ಪುನಃ
ಹಾಗೆಯೇ ಅನುಕರಣ ಮಾಡಿ ಹೇಳುವ ಶಬ್ದಗಳಿಗೆ ಅನುಕರಣಾವ್ಯಯಗಳು ಎಂದು ಕರೆಯುತ್ತಾರೆ. ಅಂದರೆ ಕೆಲವು ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ನಾವು ಹೇಗೆ ಕೇಳುತ್ತೇವೆಯೋ ಹಾಗೆಯೇ ಅನುಕರಣ ಮಾಡಿ ಹೇಳುವುದಕ್ಕೆ ನಾವು ಅನುಕರಣಾವ್ಯಯ ಎಂದು ಕರೆಯುತ್ತೇವೆ. ಉದಾಹರಣೆಗಳು: ಚಟ ಚಟ, ಕರ ಕರ, ಚುರು ಚುರು, ಧಗ ಧಗ, ಸರ ಸರ, ದಡ ದಡ, ಪಟ ಪಟ, ಘಮ ಘಮ, ರೊಯ್ಯನೆ, ಸುಯ್ಯನೆ, ಗುಳು ಗುಳು, ಡಣ ಡಣ, ದರ ದರ, ಫಳ ಫಳ, ಝುಳು ಝುಳು, ಝಣ ಝಣ ಇತ್ಯಾದಿಗಳು. ಅವ್ಯಯಗಳಲ್ಲಿ ಮೂರನೇ ಪ್ರಕಾರ ಭಾವಸೂಚಕ ಅವ್ಯಯಗಳು, ನಿಪಾತವ್ಯಗಳು ಎಂದು ಸಹ ಕರೆಯುತ್ತಾರೆ. ಭಾವಸೂಚಕ ಅವ್ಯಯಗಳು ಎಂದರೆ ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ಬಳಸುತ್ತೇವೆ. ಅವುಗಳನ್ನು ಭಾವಸೂಚಕ ಅವ್ಯಯಗಳು ಎನ್ನುವರು. ಇವಕ್ಕೆ ನಿಪಾತವ್ಯಗಳೆಂದು ಸಹ ಹೆಸರು ಇದೆ. ಹಾಗಾದರೆ ಉದಾಹರಣೆಗಳು: ಎಲ್ಲ, ಅಯ್ಯೋ, ಅಕ್ಕಟ, ಅಕ್ಕಟಕಟ, ಆಹಾ, ಛೇ, ಥೂ, ಅಬ್ಬ, ಆಹಾಹಾ, ಓಹೋ, ಹೋ, ಓ, ಏ, ಆಹಾಹಾ ಇತ್ಯಾದಿ ಉದಾಹರಣೆಗಳು. ಅವ್ಯಯ ಪ್ರಕಾರಗಳಲ್ಲಿ ನಾಲ್ಕನೆಯ ಪ್ರಕಾರ ಕ್ರಿಯಾರ್ಥಕ ಅವ್ಯಯಗಳು. ಕ್ರಿಯಾರ್ಥಕ ಅವ್ಯಯಗಳು ಎಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳಿಗೆ ಕ್ರಿಯಾರ್ಥಕಾವ್ಯಯ ಎಂದು ಕರೆಯುತ್ತಾರೆ. ಕ್ರಿಯಾರ್ಥಕ ಅವ್ಯಯ ಎಂದು ಕರೆಯುತ್ತಾರೆ. ಉದಾಹರಣೆ: ಉಂಟು, ಬೇಕು, ಬೇಡ, ಅಲ್ಲ, ಅಹುದು, ಹೌದು, ಸಾಕು, ಇಲ್ಲ ಇತ್ಯಾದಿಗಳು. ಐದನೆಯ ಪ್ರಕಾರ ಸಂಬಂಧಾರ್ಥಕ ಅವ್ಯಯಗಳು. ಸಂಬಂಧಾರ್ಥಕ ಅವ್ಯಯಗಳು ಎರಡು ಪದಗಳಿಗೆ, ಎರಡು ಪದ ಸಮುಚ್ಚಯಗಳಿಗೆ ಅಥವಾ ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸಿಕೊಡುವ ಪದಗಳಿಗೆ ಸಂಬಂಧಾರ್ಥಕ ಅವ್ಯಯಗಳು ಎಂದು ಕರೆಯುತ್ತಾರೆ. ಎರಡು ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸಿಕೊಡುವ ಪದಗಳಿಗೆ ಸಂಬಂಧಾರ್ಥಕ ಅವ್ಯಯಗಳು ಎಂದು ಕರೆಯುತ್ತಾರೆ. ಉದಾಹರಣೆ: ಮತ್ತು, ಅಥವಾ, ಆದ್ದರಿಂದ, ಅಲ್ಲದೆ, ಊ, ಇನ್ನು, ಆಗ ಇತ್ಯಾದಿ. ಈಗ ಒಂದು ಉದಾಹರಣೆ ನೋಡೋಣ. ಮಳೆ ಬಂತು, ಆದರೆ ಕೆರೆ ತುಂಬಲಿಲ್ಲ. ಇಲ್ಲಿ ಮಳೆ ಬಂತು, ಆದರೆ ಕೆರೆ ತುಂಬಲಿಲ್ಲ. ಆದರೆ ಎಂಬುದು ಸಂಬಂಧಾರ್ಥಕ ಅವ್ಯಯ. ಎರಡು ಪದಗಳ ಮಧ್ಯೆ ಸಂಬಂಧ ಕಲ್ಪಿಸುವ ಪದ ಆದರೆ ಎಂಬುದು ಅವ್ಯಯ. ಹಾಗೆ ಇನ್ನೊಂದು ಉದಾಹರಣೆ ನೋಡೋಣ. 10 ಮೂಟೆ ಬಂತು, ಇನ್ನೂ 5 ಮೂಟೆ ಬರಬೇಕು. ಈ ಪದದಲ್ಲಿ ಇನ್ನು ಎಂಬುದು ಸಂಬಂಧಾರ್ಥಕ ಅವ್ಯಯ ಪದ. ಅವ್ಯಯಗಳಲ್ಲಿ ಆರನೆಯ ಪ್ರಕಾರ ಅವಧಾರಣಾರ್ಥಕ ಅವ್ಯಯ. ಅವಧಾರಣಾರ್ಥಕ ಅವ್ಯಯ ಒಂದು ನಿರ್ದಿಷ್ಟ ಅರ್ಥದಲ್ಲಿ
ಬರುವ ಅವ್ಯಯಕ್ಕೆ ಅವಧಾರಣಾರ್ಥಕ ಅವ್ಯಯ ಎನ್ನುತ್ತಾರೆ. ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ ಎನಿಸುವುದು. ಒಂದನ್ನೇ ನಿರ್ದಿಷ್ಟವಾಗಿ ಹೇಳುವುದಕ್ಕೆ ನಾವು ಅವಧಾರಣಾರ್ಥಕ ಅವ್ಯಯ ಎಂದು ಹೇಳುತ್ತೇವೆ. ಉದಾಹರಣೆ: ಅವನೇ, ಅದುವೇ, ನೀನೇ, ಅವಳೇ, ಅವರೇ ಇತ್ಯಾದಿಗಳು. ಅದೇ ನನ್ನ ಪುಸ್ತಕ, ಅದೇ ನನ್ನ ಪುಸ್ತಕ. ನಾನೇ ಅದನ್ನು ಬರೆದೆನು, ನಾನೇ ಅದನ್ನು ಬರೆದೆನು. ಪದಗಳ ಕೊನೆಯಲ್ಲಿರುವ ಎ ಎಂಬ ಅಕ್ಷರವೇ ಅವಧಾರಣಾರ್ಥಕ ಅವ್ಯಯ. ಈ ಒಂದು ವಿಡಿಯೋದಲ್ಲಿ ಅವ್ಯಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅವ್ಯಯಗಳು ಎಂದರೇನು, ಉದಾಹರಣೆಗಳು, ಅದರಲ್ಲಿ ಎಷ್ಟು ಪ್ರಕಾರಗಳಿವೆ, ಹಾಗೆ ಉದಾಹರಣೆ ಸಹಿತ ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.